ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವ ಪ್ರಜ್ವಲ್ ರೇವಣ್ಣಗೆ ಖೈದಿ ನಂಬರ್ ನೀಡಲಾಗಿದೆ. ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳು 15528 ಸಂಖ್ಯೆಯ ಸಜಾಬಂದಿ ನಂಬರ್ ಕೊಟ್ಟಿದ್ದಾರೆ. ಇನ್ನು ವೈದ್ಯಕೀಯ ಆರೋಗ್ಯ ತಪಾಸಣೆಗೆ ಬಂದಿದ್ರು ಬೆಳಗ್ಗೆ. ಆಗ ಪ್ರಜ್ವಲ್ ಕಣ್ಣೀರನ್ನು ಹಾಕಿದ್ರಂತೆ. ಸಿಬ್ಬಂದಿ ಬಳಿಯೂ ಕೂಡ ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ. ಹೈಕೋರ್ಟ್ ಮೆಟ್ಟಿಲೇರೋದಾಗಿ ಹೇಳಿಕೊಂಡಿದ್ರು. ಸದ್ಯ ಜೈಲಿನ ವಿಶೇಷ ಭದ್ರತಾ ಕೊಠಡಿಯಲ್ಲಿದ್ದಾರೆ. ಜೊತೆಗೆ ಜೈಲಿನ ಡ್ರೆಸ್ ಕೋಡ್ ಕೂಡ ಇವರಿಗೆ ಅನ್ವಯ ಆಗುತ್ತೆ. ಅಂದರೆ ಈ ರೀತಿ ಪ್ರೂವ್ ಆಯಿತು ಅಂತ ಹೇಳಿದ್ರೆ ಆರೋಪ ಅದು ಅಪರಾಧಿ ಅಂತ ಬಂದಾಗ ಅದನ್ನು ಅಲ್ಲಿ ರೂಲ್ಸ್ ಹೇಗಿರುತ್ತೆ ಅದನ್ನು ಮಾಡಬೇಕಾಗತ್ತೆ. ಅಂದರೆ ಸಜಾ ಖೈದಿಗೆ ನೀಡಿರುವಂಥ ಬಟ್ಟೆಯನ್ನು ಪ್ರಜ್ವಲ್ ರೇವಣ್ಣ ಧರಿಸಲೇಬೇಕಾಗತ್ತೆ. ಇನ್ನು ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆಗ್ತಾ ಇದ್ದಂಗೆ ಮಾಜಿ ಪ್ರಧಾನಿ ದೇವೇಗೌಡರು ಕಣ್ಣೀರು ಹಾಕಿದ್ರು ಅನ್ನುವಂಥ ಮಾಹಿತಿ ಇದೆ. ಮೂಲಗಳ ಪ್ರಕಾರ ಟಿವಿ ನೋಡ್ತಾ ಇದ್ದಂಗೆ HD ದೇವೇಗೌಡರು ಕೂಡ ಕಣ್ಣೀರನ್ನು ಹಾಕಿದ್ರು ಅನ್ನುವಂಥ ಮಾಹಿತಿ. ಅಂದರೆ ಟಿವಿ ನೋಡ್ತಿರ್ತಾರೆ. ಮೊಮ್ಮಗನ ತೀರ್ಪು ಏನು ಬರಬಹುದು ಅಂತೇಳಿ. ರಾಜಕಾರಣಿಗಳಿಗೆ ವೈಟ್ ಬಟ್ಟೆನೇ, ಬಟ್ ಇದು ಬೇರೆ ಥರ ಆಗತ್ತೆ. ಏನು ಮಾಡೋಕ್ಕಾಗಲ್ಲ. ಮಾಡಿದ್ದುಣ್ಣು ಮಾರಾಯ ಅಂತ ಹೇಳ್ತಾರಲ್ಲ, ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕಾಗತ್ತೆ. ಶಿಕ್ಷೆ ಆಗಿದೆ, ಅನುಭವಿಸಬೇಕು. ಹಂಗಾಗಿ ನೋಡಬೇಕು. ಇನ್ನು ಬೇರೆಯವರ ಕಥೆ ಇದೆ, ಕಾದು ನೋಡೋಣ ಯಾರ್ಯಾರ ಭವಿಷ್ಯ ಹೆಂಗಾಗತ್ತೆ ಅಂತೇಳಿ.